ಇದು ಓಪನೇಬಲ್. ಓ ವಾವ್. ಇದು ಬಂದ್ಬಿಟ್ಟು ನಿಮ್ಗೆ ಓಪನೇಬಲ್. ವಾವ್. ಓ ಸ್ಲೈಡ್ ಸಿಸ್ಟಮ್ ಕೊಟ್ಟಿದ್ದೀರಾ. ಹೌದು ಸರ್. ಸರ್ ಇದು ಫುಲ್ಲು ಹ್ಯಾಂಡ್ ಕಾರ್ವಿಂಗು. ನೀರು ಬಿದ್ದರೂ ಏನು ಬಿದ್ದರೂ ಏನಾಗಲ್ಲ. ಕಾರ್ನರ್ ಸ್ಪೇಸ್ ಫುಲ್ಲಾಗಿ ಯೂಟಿಲೈಸ್ ಆಗಲಿ ಅಂತ. ಸರ್ ಅದೇ ನೀವು JK ಕನ್ಸ್ಟ್ರಕ್ಷನ್ ಅಂತ ಬಂದ್ರೆ ನೀವು ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ನಮ್ದು ಮೇಜರ್ ಯೂನಿಕ್ನೆಸ್ ಈ ಪ್ರಾಜೆಕ್ಟ್ ಅಲ್ಲಿ ಮಾಡೋದು ನೆಕ್ಸ್ಟ್ ಪ್ರಾಜೆಕ್ಟ್ ಕಂಟಿನ್ಯೂ ಆಗಿರಲ್ಲ. ಪ್ರತಿಯೊಂದರಲ್ಲೂ ಯೂನಿಕ್ನೆಸ್ ಇರುತ್ತೆ. ಮೇಜರ್ ಬಂದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಅವ್ರು ಏನೇ ತಗೊಂಬಂದು ನಮ್ಮ ಹತ್ರ ಈ ತರ ಮಾಡ್ಕೊಡಿ ಅಂದ್ರೇನು ನಾವು ಮಾಡ್ತೀವಿ. ಆಗಲ್ಲ ಅನ್ನೋದು JK ಕನ್ಸ್ಟ್ರಕ್ಷನ್ಸ್ ಅಲ್ಲಿ ಯಾವುದೂ ಇಲ್ಲ. ಬೆಳಕು ಬಿದ್ದಾಗ ಎಲ್ಲೋ ಟರ್ನ್ ಆಗುತ್ತೆ. ಕರೆಕ್ಟ್. ಬೆಳಕೆ ಇಲ್ಲ ಅಂದ್ರೆ ನಿಮ್ಗೆ ಆ ತರ ಬ್ರೌನಿಶ್ ಶೇಡ್ ಬರುತ್ತೆ. ಬ್ಯಾಕ್ ಸೈಡ್ಗೆ ಬೇಜ್ ಕಲರ್, ಚಕ್ರ ಫುಲ್ ಗೋಲ್ಡ್ ಕಲರ್ ಅಲ್ಲಿ ಮಾಡಿದೀವಿ. ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ. ನಮ್ಮ ಜೊತೆಗೆ ಇರುವಂತದ್ದು JK ಇಂಟೀರಿಯರ್ಸ್ ಕಡೆಯಿಂದ ಜಯಂತ್ ಅಂತ. ನೀವು ಆಲ್ರೆಡಿ ನಮ್ಮ ಪ್ರೀವಿಯಸ್ ಪ್ರಾಜೆಕ್ಟ್ಸ್ ಅಂದ್ರೆ ಮಾಡಿರುವಂತದ್ದು ಒಂದು ವಿಡಿಯೋಸ್ ನೋಡಿದೀರಾ. ನಾವು ಇವತ್ತು ಎಲ್ಲಿದ್ದೀವಿ, ಈ ಒಂದು ಪ್ರಾಪರ್ಟಿ ಬಗ್ಗೆ ನೀವೇ ತಿಳಿಸ್ಕೊಡಿ ಸರ್. ಈ ಪ್ರಾಪರ್ಟಿ ಬಂದು ನಿಮ್ಗೆ ಹಳೇದು ಮಾಡಿದ್ರಲ್ಲ ವಿಡಿಯೋ, ಹೌದು, ತಾತ್ಗುಣಿ ಹತ್ರ ಬರುತ್ತದು. ಅಲ್ಲಿಂದ ನೀವು 4 ಕಿಲೋಮೀಟರ್ಸ್ ಬಂದ್ರೆ ಆಗ್ರಾ ಪಂಚಾಯತಿ, ಅಲ್ಲಿ ಇದು ಮಾಡಿರೋದು. ಇದು ಬಂದ್ಬಿಟ್ಟು 30-50 ಸೈಟ್. ಇದರಲ್ಲಿ ಒಂದು ಡ್ಯೂಪ್ಲೆಕ್ಸ್ ಇದೆ, ಆಮೇಲೆ ರೆಂಟಲ್ ಪರ್ಪಸ್ಗೆ ಅಂತ ಓನರ್ ಮಾಡ್ಕೊಂಡಿದ್ದಾರೆ. ಬನ್ನಿ ಇವಾಗ ಹೇಗಿರುತ್ತೆ ವರ್ಕ್ JK ಇಂಟೀರಿಯರ್ಸ್ ಕಡೆಯಿಂದ ಅಂತ ನೋಡ್ಕೊಂಡ್ ಬರೋಣ. ಲಾಸ್ಟ್ ಟೈಮ್ ನೀವು ಹೇಳ್ದಂಗೆ ಸೊ ಕಂಪ್ಲೀಟ್ಲಿ ಸಿಬಿಲ್ ಇಂದ ಹಿಡಿದು ಎಲ್ಲಾ ತರದ್ದು ನೀವು ಕಾಂಟ್ರಿಬ್ಯೂಟ್ ಮಾಡ್ತೀರಿ JK ಇಂಟೀರಿಯರ್ಸ್. ಹೌದು ಸರ್, ಹೌದು. ಈ ಬಿಲ್ಡಿಂಗ್ ನೀವೇನ್ ನೋಡ್ತಾ ಇದ್ದೀರಾ, ಇದರಲ್ಲಿ ಎಂಡ್ ಟು ಎಂಡ್ ನಮ್ ಕಂಪ್ನಿ ಕಡೆಯಿಂದಾನೆ ಫುಲ್ ಏನೇನ್ ಮೆಟೀರಿಯಲ್ ಹೆಂಗ್ ಚಾಯ್ಸ್ ಮಾಡ್ಕೊಬೇಕು, ಏನೇನ್ ಮಾಡ್ಕೊಬೇಕು, ಹೆಂಗ್ ಪ್ಲಾನ್ ಮಾಡ್ಕೊಬೇಕು ಅನ್ನೋ ಪ್ರತಿಯೊಂದು ಐಡಿಯಾ ನಮ್ ಕಂಪ್ನಿ ಕಡೆಯಿಂದಾನೆ ಹೋಗಿರೋದು. ಸೂಪರ್ ಆಗಿದೆ. ನೀವು ಎಲಿವೇಶನ್ ಇನ್ನು ಕಂಪ್ಲೀಟ್ಲಿ ನಿಮ್ಗೆ ಪ್ಲಾನ್ ಪ್ರಕಾರ ಇಂಟೀರಿಯರ್ಸ್ ಗೆ ವರ್ಕ್ ಗೆಲ್ಲ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಹೌದು, ಯಾಕಂದ್ರೆ ನಾವು ಇದನ್ನ ಫ್ಲೋರಿಂಗ್ ಸ್ಟೇಜ್ ಅಲ್ಲೇ ಟೇಕ್ ಓವರ್ ಮಾಡಿರೋ ಕಾರಣದಿಂದ ಪ್ರತಿಯೊಂದು ವೈರಿಂಗ್ ಪಾಯಿಂಟ್ಸ್, ನಮ್ಗೆ ಸ್ವಿಚ್ ಪ್ಲೇಟ್ ಎಲ್ಲೆಲ್ಲಿ ಮೂವ್ ಆಗಬೇಕು ಎಲ್ಲ ಫಸ್ಟೇ ಪ್ರಿಪೇರ್ ಆಗ್ಬಿಟ್ವಿ. ಅದರಿಂದ ನಾವೇನ್ ಹೇಳ್ತೀವಿ, ಕ್ಲೈಂಟ್ಸ್ ಯಾರು ನಮ್ಮನ್ನ ನೆಕ್ಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ರು ಫ್ಲೋರಿಂಗ್ ಸ್ಟೇಜ್ ಅಲ್ಲೇ ಕಾಂಟ್ಯಾಕ್ಟ್ ಮಾಡೋದು. ಅಂದ್ರೆ ನಮ್ನ ಚೇಂಜಸ್ ಶಿಫ್ಟಿಂಗ್ ಅದೆಲ್ಲ ಇತ್ತು ಅಂದ್ರೆ ಫಸ್ಟೇ ಪ್ರಿಪೇರ್ ಆಗೋದ್ರಿಂದ ಟೈಮ್ ಸೇವ್ ಆಗುತ್ತೆ. ಸರ್ ಇದರಲ್ಲಿ ನಾವೇನ್ ಯೂನಿಕ್ ಮಾಡಿದೀವಿ ಅಂದ್ರೆ ಎಲ್ಲ ಕಾರ್ವಿಂಗ್ ಕೊಟ್ಟಿದೀವಿ. ಯಾಕೆಂದ್ರೆ ಕಸ್ಟಮರ್ಗೆ ಮೈನ್ ಬಜೆಟ್ ಮಿನಿಮೈಸ್ಡ್ ಆಗಿತ್ತು. ಇವಾಗ ನೀವು ನೋಡ್ತೀರಾ ರೆಗ್ಯುಲರ್ ಆಗಿ ಬ್ರಾಶ್ ಟ್ರೆಂಡಿಂಗ್ ಅಲ್ಲಿ ಇದೆ. ಈ ಫಿಟ್ಟಿಂಗ್ ಎಲ್ಲ ಬ್ರಾಶ್ ಅಲ್ಲಿ ಬರುತ್ತೆ. ಈ ಪಾರ್ಟ್ ಎಲ್ಲ ನಿಮ್ಗೆ ಬ್ರಾಶ್ ಬದಲು ಬಜೆಟ್ ಹೆಂಗ್ ಕಮ್ಮಿ ಮಾಡ್ಬೇಕು ಅಂದ್ಬಿಟ್ಟು ವುಡ್ ಕಾರ್ವಿಂಗ್ ಅಲ್ಲಿ ಹೋದ್ವಿ. ಅದು ಬಿಟ್ಬಿಟ್ಟು ಹೈಲೈಟಿಂಗ್ ಗೋಸ್ಕರ ಈ ಇದೆಲ್ಲ ಕೊಟ್ಟಿದೀವಿ. ಆಮೇಲೆ ಲಯನ್ದು, ಆಮೇಲೆ ಹೆವಿ 2 feet ಹ್ಯಾಂಡಲ್ ಕೊಟ್ಟಿದೀವಿ. ಸೊ ಎಂಟ್ರಿ ಆಗ್ತಿದ್ದಂಗೆ ಓ ಮೈ ಗುಡ್ನೆಸ್, ಲಿವಿಂಗ್ ಏರಿಯಾಗಿನ್ನ ಫಸ್ಟು ದೇವ್ರ ಮನೆಯೇ ಒಳ್ಳೆ ದೇವಸ್ಥಾನ ತರ ಕಾಣಿಸ್ತಾ ಇದೆ. ಇಂಟೀರಿಯರ್ ನಾವು ನೋಡ್ಬೋದು, ಸಖತ್ತಾಗಿದೆ. ಆಕ್ಚುಲಿ ಒಳ್ಳೆ ಪಿಲ್ಲರ್ ಕೊಟ್ಟು ಗಜ ಪಡೆಗಳನ್ನ ನಿಲ್ಲಿಸಿ ಸೈಡಲ್ಲಿ, ವಾವ್ ತುಂಬಾ ಚೆನ್ನಾಗಿ ಬಂದಿರೋಂತ ನಾವು ನೋಡ್ತಾ ಇರ್ಬೋದು. ಆಕ್ಚುಲಿ ರೀಸೆಂಟ್ ಆಗಿ ಗೃಹಪ್ರವೇಶ ಆಗಿದೆ ಅನ್ಸುತ್ತೆ ಇದು. ಸರ್ ಹೌದು, ನಿನ್ನೆ ಗೃಹಪ್ರವೇಶ ಆಗಿದೆ. ಸರ್ ಇದರಲ್ಲಿ ನಾವೇನೇನು ಯೂನಿಕ್ ಮಾಡಿದೀವಿ ಅಂದ್ರೆ, ಒಂದು ನಾವು ಯೂಸ್ ಮಾಡಿರೋದು ಮಾರ್ಬಲ್ ಬಂದು ನಾವು ಲಿವಿಂಗ್ ಅಲ್ಲಿ ಏನ್ ಯೂಸ್ ಮಾಡಿದೀವಿ ಅದೇ ಮಾರ್ಬಲ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿದೀವಿ. ಥೀಮ್ ಚೇಂಜ್ ಆಗದಿರ ಇರ್ಲಿ ಅಂತ. ನೀವು ಈ ಬಿಲ್ಡಿಂಗ್ ಅಲ್ಲಿ ಏನ್ ನೋಡಿದೀರಾ ಅದೇ ತರ ಆನೆಕ್ಸ್ ಇಲ್ಲಿ ಕೊಟ್ಟಿದ್ವಿ. ಯಾಕಂದ್ರೆ ಕ್ಲೈಂಟ್ ಅದನ್ನ ನೋಡಿ ಇಂಪ್ರೆಸ್ ಆಗಿ ಅದೇ ಟೈಪ್ ಮಾಡಿ ಅಂದ್ರು. ಅದಕ್ಕೆ ಆಮೇಲೆ ಶೇಪ್ ಅದೇ ಕೊಡೋದು, ಆರ್ಚ್ ಟೈಪ್ ಬೇಡ ಅಂದ್ಬಿಟ್ಟು ಇದು ರೆಕ್ಟಾಂಗ್ಯುಲರ್ ಟೈಪ್ ಹೋಗೋಣ ಅಂದ್ಬಿಟ್ಟು ಈ ಶೇಪ್ ಅಲ್ಲಿ ಇದಕ್ಕೆ ಕಂಟಿನ್ಯೂ ಮಾಡಿದೀವಿ ಸರ್. ಸರ್ ಇದು ನಾರ್ಮಲ್ ಗ್ಲಾಸ್ ಅಲ್ಲಿ ಕೊಟ್ಟಿಲ್ಲ. ಆ ಬಿಲ್ಡಿಂಗ್ ನೀವು ಗ್ಲಾಸ್ ಅಲ್ಲಿ ನೋಡಿರ್ತೀರಾ. ಇದು CNC ವರ್ಕ್ ಮಾಡ್ಬಿಟ್ಟು ಇದು ಅಕ್ರಲಿಕ್ ಶೀಟ್ ಇಟ್ಟಿದೀವಿ, ಲೈಟ್ ಗ್ಲೋ ಬರ್ಲಿ ಅಂತ. ಡೋರ್ ಅಲ್ಲಿ ಏನ್ ಯೂನಿಕ್ನೆಸ್ ಅಂದ್ರೆ ಬರೀ ಬಾರ್ಡರ್ ಮಾತ್ರ ಟೀ ಕೊಡು, ಫ್ರೇಮ್ ಗೋಸ್ಕರ ಗ್ಲಾಸ್ ಇಟ್ಕೊಳ್ಳೋಕೆ. ಅದ್ರ ಜೊತೆಗೆ ಇಚಿಂಗ್ ಗ್ಲಾಸ್ ಕೊಟ್ಟಿದೀವಿ ಸರ್. ಇದು ಫುಲ್ ಹ್ಯಾಂಡ್ ಕಾರ್ವಿಂಗ್. ಆ ಗ್ರೂಸ್, ಆ ಡಿಸೈನ್ ಪ್ಯಾಟರ್ನ್ ಗೋಸ್ಕರ ಮಿಷಿನ್ ಕಾರ್ವಿಂಗ್ ಮಾಡಿರ್ತಾರೆ. ಅದಾದ್ಮೇಲೆ ತಿರ್ಗಾ ಫಿನಿಶಿಂಗ್ ಗೋಸ್ಕರ ಎಲ್ಲ ಹ್ಯಾಂಡೇ ಯೂಸ್ ಮಾಡಿರೋದು. ಇದಾದ್ಮೇಲೆ ಇದು ಇನ್ನೂ ಫೈನಲ್ ಪಾಲಿಶ್ ಆಗ್ಬೇಕು. ಗುರುಪ್ರವೇಶ ಅಂದ್ಬಿಟ್ಟು 1 coat ಪಾಲಿಶಿಂಗ್ ಮಾಡಿದೀವಿ. ಸೊ ಈ ಸೈಡ್ ಅಲ್ಲೆಲ್ಲ ನೋಡ್ಬೋದು, ಒಂದು ದೇವಸ್ಥಾನಕ್ಕೆ ಹೇಗ್ ಬೇಕು ಒಂದು ಗೋಪುರ ತರ ಒಂದು ಕಾನ್ಸೆಪ್ಟ್ ಅಲ್ಲಿ, ಅದರಲ್ಲೂ ಒಂದೊಂದು ಲೈನ್ಗೆ ಒಂದೊಂದು ಡಿಸೈನ್ ನೀವು ತಂದಿರೋ ಅಂತದ್ದು ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಇದು ಎಂಡ್ ಟು ಎಂಡ್ ಕ್ಲೈಂಟ್ ಡಿಸಿಷನ್ ಸರ್. ಇದು ಅಷ್ಟೇ, ನೀವು ಒಂಥರ ನೋಡ್ಬೋದು, ಇದು ತುಂಬಾ ಚೆನ್ನಾಗಿ ಫಿನಿಶಿಂಗ್ ಆಗಲಿ ಒಂದು ಶೇಪ್ ಬಂದಿರೋದು. ಮತ್ತೆ ದೇವ್ರ ಮನೆ ತುಂಬಾ ದೊಡ್ಡದಾಗಿದೆ ಸರ್. ಏನ್ ಸ್ಪೇಸ್ ಅಲ್ಲಿ ತಗೊಂಡಿದ್ದಾರೆ ಆಕ್ಚುಲಿ ಇದು 6x6 ಬರುತ್ತೆ. ತುಂಬಾ ದೊಡ್ಡದಾಗಿ ಬಂದಿರೋ ಅಂತ ನಾವು ನೋಡ್ತಾ ಇರ್ಬೋದು. ಸೊ ಟಿವಿ ಯೂನಿಟ್ ಲಾಸ್ಟ್ ಟೈಮ್ ಅಂತೂ ಇವರು ಒಂದು ಯೂನಿಕ್ ಆಗಿ ತಗೊಂಡ್ಬಂದಿದ್ರು. ಇಲ್ಲೂ ಒಂಥರ ಅದೇ ಕಾನ್ಸೆಪ್ಟ್ ಅಲ್ಲಿ ಡಿಫ್ರೆಂಟ್ ಶೇಪ್ಸ್ ಗಳೆಲ್ಲ ನಾನು ನೋಡ್ತಾ ಇದ್ದೀನಿ. ಆಕ್ಚುಲಿ ಇದೇನು ಒಂಥರ ಕ್ಲೋಸಿಂಗ್ ಸಿಸ್ಟಮ್ ಇದೆ ಏನ್ ಸರ್? ಕ್ಲೋಸಿಂಗ್ ಸಿಸ್ಟಮ್. ಇವಾಗ ನೀವು ಒಂದು ಪೇಪರ್ ತಗೊಂಡು ಅರ್ಧ ಹಾಕಿದ್ರೆ ಹೆಂಗಾಗುತ್ತೆ, ಅದೇ ತರ ನಾನು ಟಿವಿ ಯೂನಿಟ್ ಒಂದು ತಗೊಂಡೆ, ನಂಗೆ ಇಷ್ಟ ಆಗಿಲ್ಲ, ಅರ್ಧ ಹಾಕ್ಬಿಟ್ಟಿದ್ದೀನಿ. ಅದೇ ಕಾನ್ಸೆಪ್ಟ್ ನಿಮ್ದು. ಇದು ಏನಿದೆ ಈ ಪಾರ್ಟ್ ಮ್ಯಾಚ್ ಆಗುತ್ತೆ. ಇವಾಗ ಇದು ಕರು ಫ್ರಂಟ್ ಬಂದಿದೆ, ಈ ಕರು ಒಳಗೋಗಿದೆ. ಈ ಎರಡು ಹಿಂಗ್ ಕೂತ್ಕೊಳ್ಳೋ ತರ. ಭೂಮಿ ಮೇಲೆ ನಾವ್ ಹೇಳ್ಬೇಕಂದ್ರೆ, ಭೂಮಿ ಅಗದ್ವಿ ಅಂದ್ರೆ ಅದ್ರೊಳಗೆ ಏನೇನೋ ಸಿಗ್ತಾ ಇರುತ್ತಲ್ವಾ, ಕಲ್ಲು ಮಣ್ಣು ಆ ತರ. ಅದೇ ತರ ನಾವು ಟಿವಿ ಯೂನಿಟ್ ನ ಕಟ್ ಮಾಡಿದಾಗ ಒಳಗೆ ಏನ್ ಸಿಕ್ತು ಅನ್ನೋ ಕಾನ್ಸೆಪ್ಟ್ ಗೆ PU ಸ್ಟೋನ್
ರಾಕ್ ಒಂದು ಹೌದು, ರಾಕ್ ಕಾನ್ಸೆಪ್ಟ್ ಅಲ್ಲಿ ಕೊಟ್ಟಿದೀವಿ. ಅದಕ್ಕೂ ಬ್ಯಾಕ್ ಲೈಟ್ಸ್ ಎಲ್ಲ ಬಂದಿರೋ ಅಂಥದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ನಾವು ನೋಡ್ಬೋದು. ಸೊ ಇವನ್ ನೈಟ್ ಮೋಡ್, ಈವ್ನಿಂಗ್ ಮೋಡ್ ಅಲ್ಲಿ ನಮ್ಗೆ ಇನ್ನೂ ಗ್ರ್ಯಾಂಡ್ ಆಗಿ ಕಾಣುತ್ತೆ ಸರ್, ಫುಲ್ ಗ್ರ್ಯಾಂಡ್ ಆಗಿ ಕಾಣುತ್ತೆ. ಏನ್ ಸೈಜಿಗೆ ತಗೊಂಡ್ ಮಾಡ್ಕೊಂಡಿದ್ದೀರಾ ಸರ್? ಇದು 8 ಫೀಟ್ ಬರುತ್ತೆ. ನಿಮ್ಗೆ ಮಿನಿಮಮ್ ಒಂದು 60 ಇಂಚಸ್ ಟಿವಿ ಇಲ್ಲಿ ಇಟ್ಕೊಬಹುದು. ಬೇಕಂದ್ರೆ ಇದು ಎಕ್ಸ್ಟೆಂಡ್ ಮಾಡ್ಕೊಬಹುದು. ರಾಕ್ ಹಿಂದೆ ಇರೋದ್ರಿಂದ ಇದನ್ನ ಲೈಫ್ ಹೆಂಗೆ ಏನು ಅಂತ. ಇದು ಬಂದು ಎಕ್ಸ್ಟೀರಿಯರ್ ಮೆಟೀರಿಯಲ್, ನೀರ್ ಬಿದ್ರು ಏನ್ ಬಿದ್ರು ಏನಾಗಲ್ಲ. ಇದು ಲೈಫ್ ಟೈಮ್ ನಿಮ್ಗೆ ಪಕ್ಕಾ ಸ್ಟೋನ್ ಫೀಲೇ ಕೊಡುತ್ತೆ. ಇವನ್ ನಾವು ಬೈ ಪೇಂಟ್ ಬಂದಿರೋದ ಬೈ ಡಿಫಾಲ್ಟ್ ಅದು, ಅಥವಾ ನಾವು ಮಾಡಿರೋದ ಸರ್? ಸರ್ ನಾವು ಪಿ ಯು ಪೇಂಟಿಂಗ್ ಮಾಡಿಸಿರೋದು. ಪ್ರೊಫೈಲ್ ಡೋರ್, ಟಾಲ್ ಯೂನಿಟ್ ಬಂತು ಅಂದ್ರೆ ಪ್ರೊಫೈಲ್ ಡೋರ್, ಅದ್ರ ಜೊತೆ ಮಾಮೂಲಿ ಗ್ಲಾಸ್ ಶೆಲ್ಫ್ಸ್ ವಿತ್ ಬ್ಯಾಕ್ ಲೈಟ್. ಸರ್ ಸೀಲಿಂಗ್ ಅಲ್ಲಿ ಏನ್ ಯೂನಿಕ್ನೆಸ್ ಮಾಡಿದೀವಿ ಅಂದ್ರೆ, ಇವಾಗ ಇದೇನು ನಮ್ ವುಡ್ ಕಲರ್ ಲ್ಯಾಮಿನೇಟ್ ಏನ್ ಯೂಸ್ ಮಾಡಿದೀವಿ ಅದೇ ವುಡ್ ಕಲರ್ ಟೆಕ್ಸ್ಚರ್ ಪೇಂಟ್ ಅಲ್ಲಿ ಮಾಡಿದೀವಿ. ಅದಾದ್ಮೇಲೆ ನಾರ್ಮಲ್ ವರ್ಟಿಕಲ್ ಕೊಡ್ತೀರಾ ನೀವು, ಜಿಪ್ಸಮ್ ಬೋರ್ಡ್ ಅಲ್ಲಿ ನೋಡಿರ್ತೀರಾ, ಕೋ ಲೈಟ್ ಬರೋದಕ್ಕೆ ನಾರ್ಮಲ್ ವರ್ಟಿಕಲ್ಸ್ ಕೊಟ್ಟಿರ್ತಾರೆ. ನಾವಲ್ಲಿ ಕಾರ್ನಿಶ್ ಕೊಟ್ಟಿದೀವಿ. ನಿಮ್ಗೆ ಕಾರ್ನರ್ ಸ್ಟೆಪ್ಸ್ ಬರುತ್ತಲ್ವಾ, ಅದೇ ಕಾರ್ನಿಶ್ ಅಲ್ಲಿ ಯೂಸ್ ಮಾಡಿದೀವಿ. 3 ಡಿವಿಷನ್ಸ್ ಮಾಡಿದೀವಿ. 2 ಇದು ಕೊಟ್ಟಿದೀವಿ ವುಡ್ ಗ್ರೈನ್ಸ್, ಫ್ಯಾನ್ ಪಾರ್ಟ್ ಪ್ಲಸ್ ವುಡ್ ವಿತ್ ಮಿರರ್. ಅದು ನಿಮ್ಗೆ ಸೆಂಟ್ರಲ್ ಗೋಲ್ಡ್ ಪಾರ್ಟ್ ಏನ್ ಕಾಣಿಸ್ತದೆ ಅದೆಲ್ಲ ಮಿರರ್. ಅದ್ರ ಜೊತೆಗೆ ಸೆಂಟ್ರಲ್ಲಿ ಸಿಂಪಲ್ ಡೀಸೆಂಟ್ ಇರ್ಲಿ ಅಂದ್ಬಿಟ್ಟು ಜಿಪ್ಸಮ್ ಅಲ್ಲೇ ನಾವು ಡೈಮಂಡ್ ಶೇಪ್ ನ ಕಟ್ ಮಾಡಿಸಿದೀವಿ. ನಮ್ದೇನು ಲ್ಯಾಮಿನೇಟ್ ಇದೆ ಅದನ್ನೇ ಒಂದು ಥ್ರೂ ಔಟ್ ಬಾರ್ಡರ್ ಕೊಟ್ಟಿದೀವಿ. ಸೊ ಇದು ಕಿಚನ್ ಗೆ ಇದರಲ್ಲೂ ಅಷ್ಟೇ ಡಿಫರೆಂಟ್ ಶೇಪ್ಸ್ ನ ತರಬೇಕು ಅಂತ ಹೇಳಿ ಸರ್ ಇದ್ರಲ್ಲಿ ನಾನು ಈ ಕಾನ್ಸೆಪ್ಟ್ ಏನಕ್ಕೆ ಎತ್ಕೊಂಡ್ವಿ ಅಂದ್ರೆ, ಒಂದು ನಮ್ಗೆ ಆಪ್ಷನ್ ಇರೋದು ಇದೇ ತರ ವರ್ಟಿಕಲ್ಸ್ ಫುಲ್ ಕೊಟ್ಬಿಡ್ಬೋದು. ಅದಿಲ್ವಾ ಅದಂದ್ರೆ ಇದೇ ವರ್ಟಿಕಲ್ ನ 45 ಡಿಗ್ರಿ ಟರ್ನ್ ಮಾಡ್ಕೊಡ್ತೀವಿ. ಅದೆಲ್ಲ ತುಂಬಾ ಹಳೇದಾಗ್ಬಿಟ್ಟಿದೆ. ಸ್ವಲ್ಪ ಇನ್ನೂ ಏನೋ ಡಿಫ್ರೆಂಟ್ ಆಗಿರ್ಲಿ ಅಂದ್ಬಿಟ್ಟು ಮಾರ್ಬಲ್ ಇದನ್ನ ಕಾನ್ಸೆಪ್ಟ್ ಮಾಡಿದೀವಿ. ಫಸ್ಟ್ ಡಿಸೈನ್ ಮಾಡ್ಬಿಟ್ಟು ಅದು ಆ ಡಿಸೈನ್ ಪ್ರಕಾರ ಎಲ್ಲ ಬೆಂಡ್ ಮಾಡ್ಕೊಂತೀವಿ. ಬೆಂಡ್ ಮಾಡ್ಕೊಂಡು ಇದ್ರ ಮೇಲೆ ಫಿಟ್ಟಿಂಗ್ ಆದ್ಮೇಲೆ ನಮ್ಮ ಮಾರ್ಬಲ್ ಶೀಟ್ ಏನಿದೆ ಅದನ್ನ ಪ್ಲೇಸ್ ಮಾಡ್ಕೊಂಡ್ ಬರ್ತೀವಿ. ಆಮೇಲೆ ನೀವು ಕಲರ್ಸ್ ನೋಡ್ಬೋದು, ಮ್ಯಾಕ್ಸಿಮಮ್ 2 ಕಲರ್ಸ್ ಹೋಗಿದೀವಿ. ಎಲ್ಲೂ ಜಾಸ್ತಿ ನಂಬರ್ ಆಫ್ ಕಲರ್ಸ್ ನಾವು ಮೀಟ್ ಮಾಡಿಲ್ಲ. ಕಿಚನ್ ನೋಡೋಣ, ತುಂಬಾ ಸ್ಪೇಷಿಯಸ್ ಆಗಿದೆ ಕಿಚನ್ ನೋಡಿದ್ರು. ಸರ್ ಹೌದು, ಸಿಕ್ಕಾಪಟ್ಟೆ ದೊಡ್ಡದಿದೆ. ಕಿಚನ್ ಅಲ್ಲಿ ಈ ಪಾರ್ಟ್ ಇಲ್ಲ ಅಂತ ಏನಿಲ್ಲ, ಎಲ್ಲ ಆಲ್ಮೋಸ್ಟ್ ಕವರ್ ಮಾಡ್ಬಿಟ್ಟಿದೀವಿ. ರೋಲಿಂಗ್ ಶೆಟ್ರ್ ಕೊಡ್ತಾ ಇದ್ವಿ, ಕ್ಲೈಂಟ್ಗೆ ಅಷ್ಟು ರಿಕ್ವೈರ್ಮೆಂಟ್ ಯೂಸ್ ಇರಲಿಲ್ಲ ಅದ್ರಲ್ಲಿ ಯೂಸೇಜ್. ಸೊ ಅದಕ್ಕೋಸ್ಕರ ಅದೊಂದು ಪಾರ್ಟ್ ಬಂದಿಲ್ಲ, ಅದು ಬಿಟ್ಟು ಇನ್ನೆಲ್ಲ ಬಂದಿದೆ. ನಾವು ಪ್ಯಾಂಟ್ರಿ ಯೂನಿಟ್ಗೆ ಅಂದ್ಬಿಟ್ಟು ಟಾಲ್ ಯೂನಿಟ್ ಕೊಟ್ಟಿದ್ದೀವಿ. ಅದಕ್ಕೂ ಪ್ರೊಫೈಲ್ ಡೋರ್ ಕೊಟ್ಬಿಟ್ಟು ಶೆಲ್ಫ್ಸ್ ಕೊಟ್ಟಿದ್ದೀವಿ. ಯೂನಿಟ್ ಹಾಕ್ಬೋದು ಹಾರ್ಡ್ವೇರ್, ಅದು ಲೈಫ್ ಇರಲ್ಲ, ಪ್ಲಸ್ ಕಾಸ್ಟಿಂಗ್ ಜಾಸ್ತಿ, ಮತ್ತೆ weight ಗೆ ತುಂಬಾ ತಡೆಯಲ್ಲ. ಇದಾರೆ ಮಿನಿಮೈಸ್ಡ್ ಆಗಿ ನಿಮ್ಗೆ ರಫ್ ಅಂಡ್ ಆಫ್ ಯೂಸೇಜ್ಗೂ ಈಸಿ ಆಗಿರುತ್ತೆ. ಅದಾದ್ಮೇಲೆ ಇದು ಕಂಟಿನ್ಯೂ ಆಗಿ ಇಲ್ಲಿ ಪ್ರೊಫೈಲ್ ಶೆಟರ್ ಇರಲಿ ಅಂದ್ಬಿಟ್ಟು ಪ್ರೊಫೈಲ್ ಶೆಟರ್ ಕೊಟ್ಬಿಟ್ಟು ಒಂದು ಶೆಲ್ಫ್ ಕೊಟ್ಟಿದೀವಿ. ವಿಂಡೋ ಬಂತು, ವಿಂಡೋ ಬಂದ್ಮೇಲೆ ಇದು ನೆಕ್ಸ್ಟ್ ಪಾರ್ಟ್ ಕಂಟಿನ್ಯೂ ಆಗ್ಲಿ ಅಂದ್ಬಿಟ್ಟು ಇಲ್ಲಿ ನಮ್ಗೆ ಚಿಕ್ಕ ಏರಿಯಾ ಬರುತ್ತೆ. ಅಂದ್ರೆ ಇದು 10 ಇಂಚಸ್ ಅಷ್ಟೇ ಬರೋದು ನಮ್ಗೆ. ಆ ಏರಿಯಲ್ಲಿ ನಾವು ತಿರ್ಗಾ ಡೋರ್ ಇಟ್ಟು ಇನ್ನೂ ಕಂಜೆಸ್ಟೆಡ್ ಮಾಡೋ ಬದಲು ಒಂದು ಓಪನ್ ಬಾಕ್ಸ್. ಅದಾದ್ಮೇಲೆ ಚಿಮ್ನಿ ಪಾರ್ಟ್ ಬರುತ್ತೆ. ಆ ಚಿಮ್ನಿಗೆ ಇದರ್ ಸೈಡ್ ಪ್ರೊಫೈಲ್ ಡೋರ್ ಕೊಟ್ಟಿದೀವಿ. ಅದ್ ಬಿಟ್ಟು ರೆಗ್ಯುಲರ್ ಡೋರ್ಸ್. ಇದರಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಏನಂದ್ರೆ ವಾಟರ್ ಪ್ಯೂರಿಫೈಯರ್ ಟಾಪ್ ಅಲ್ಲಿ ಬಂದಿದೆ. ನಿಮ್ಗೆ ಆ ಬಿಲ್ಡಿಂಗ್ ಅಲ್ಲಿ ಕೆಳಗಿತ್ತು, ನೀವು ಕೇಳ್ಬೋದು ವಾಟರ್ ಪ್ಯೂರಿಫೈಯರ್ ಫಿಟ್ಟಿಂಗ್ ಆಗುತ್ತಾ ಇಲ್ವಾ ಅಂತ. ಇಲ್ಲಿ ಮಾಡಿದೀವಿ. ನಮಗೆ ಎಲ್ ಶೇಪ್ ಅಷ್ಟೇ ಸಿಗುತ್ತೆ ಕಿಚನ್. ಇದು ಸಿ ಶೇಪ್ ಸಿಕ್ಕಿದೆ. ಇನ್ನೊಂದು ಸಿ ಶೇಪ್ ಸಿಕ್ಕಿರೋದು ಅದೊಂದು ಪ್ಲಸ್ ಪಾಯಿಂಟ್. ಅದಾದ್ಮೇಲೆ ನಮ್ಮ ಮಾಮೂಲಿ ರೆಗ್ಯುಲರ್ ಮ್ಯಾಜಿಕ್ ಕಾರ್ನರ್ ಕೊಟ್ಟಿದೀವಿ. ಕಾರ್ನರ್ಸ್ ಅಲ್ಲಿ ಹೌದು, ಕಾರ್ನರ್ ಸ್ಪೇಸ್ ಫುಲ್ ಆಗಿ ಯುಟಿಲೈಸ್ ಆಗ್ಲಿ ಅಂತ. ಇದು ನಿಮ್ ಸಾಫ್ಟ್ ಕ್ಲೋಸಿಂಗ್ ವೆರಿ ಕಾಮನ್. ಇವಾಗ ಎಲ್ಲರೂ ಅದನ್ನ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ. ಹೌದು, ಅದು ಬಿಟ್ರೆ ನಾರ್ಮಲ್ ಶೆಲ್ಫ್ ಡೋರ್ಸ್ಗಳು ಇರೋಂತ ನಾವು ನೋಡ್ಬೋದು. ಇದು ವಿಕರ್ ಬ್ಯಾಸ್ಕೆಟ್ಸ್. ವಿಕರ್ ಬ್ಯಾಸ್ಕೆಟ್ಸ್ ಯೂಶಲಿ ತರಕಾರಿ ಅದು ಇದು ಹಣ್ಣು ಗಿಣ್ಣು ಇಟ್ಕೊಳ್ಳೋಕ್ಕಿಂತ ವಿಕರ್ ಬ್ಯಾಸ್ಕೆಟ್ಸ್ 3 ಡಿಫ್ರೆಂಟ್ ಸೈಜ್ ಅವ್ರು ಡಿವೈಡ್ ಮಾಡ್ಕೊಬೋದು ಹೆಂಗ್ ಬೇಕು ಹಂಗೆ. ಸರ್ ಒಂದು ಕಟ್ಲರಿ, ಸ್ಪೂನು ಅದೆಲ್ಲ ಅರೇಂಜ್ ಮಾಡ್ಕೊಳ್ಳೋಕೆ. ಅದ್ರ ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ನಿಮಗೆ ಕಪ್ ಆ್ಯಂಡ್ ಸಾಸರ್ ಗ್ಲಾಸಸ್ ಇಟ್ಕೊಳ್ಳೋಕೆ. ಅದ್ರ ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ಥಾಲಿ ಪ್ಲೇಟ್ಸ್ ಇಟ್ಕೊಳ್ಳೋಕೆ. ಇದು ಬಂದ್ಬಿಟ್ಟು ದೊಡ್ಡ ದೊಡ್ಡ ಡಬ್ಬಗಳು, ರೆಗ್ಯುಲರ್ ಡಬ್ಬಗಳು ಇಟ್ಟು ಯೂಸೇಜ್ಗೆ. ಮೇಲ್ಗಡೆ ಅಂತೂ ತುಂಬಾನೇ ಮೇಲ್ಗಡೆ ಫುಲ್ ಸ್ಟೋರೇಜ್ ಸರ್, ಫುಲ್ ಲಾಫ್ಟ್. ಸರ್ ಇದು ಮಾಸ್ಟರ್ ಬೆಡ್ರೂಮ್. ಏನ್ ನಾವು ಅದೇ ರೆಗ್ಯುಲರ್ ವಾರ್ಡ್ರೋಬ್ ವುಡ್ ಗ್ರೈನ್ಸ್ ಹೋಗಿದೀವಿ. ಆದ್ರೆ ಇದ್ರಲ್ಲಿ ನಿಮ್ಗೆ ಇನ್ನೊಂದು ಯೂನಿಕ್ನೆಸ್ ಏನು ಅಂದ್ರೆ, ಕಾಟ್ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಕಸ್ಟಮೈಸ್ಡ್ ವಾಲ್ ಪೇಪರ್ ಹೋಗಿದೀವಿ. ಅದಕ್ಕೆ ಆಲ್ ರೌಂಡ್ ಲೈಟ್ ಆಗಿದೆ. ಅದ್ರ ಜೊತೆ ಇನ್ನೊಂದು ಏನ್ ಯೂನಿಕ್ ಅಂದ್ರೆ ಇದು ಓಪನಬಲ್. ಫಸ್ಟೇ ಅವ್ರ ಇಂಜಿನಿಯರ್ ಅವ್ರು ಏನಿರ್ತಾರೆ ವಿಂಡೋ ಕೊಟ್ಬಿಟ್ಟಿದ್ದಾರೆ. ವಿಂಡೋ ಇರೋದ್ರಿಂದ ಅವ್ರಿಗೆ ಹೆಡ್ ಬೋರ್ಡ್ ಪ್ರಾಬ್ಲಮ್ ಆಗ್ತಾ ಇದೆ. ಆಮೇಲೆ ನಮ್ಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಫಸ್ಟ್. ಅವ್ರಿಗೆ ನಮ್ದು ಹಳೆ ಬಿಲ್ಡಿಂಗ್ ಅಲ್ಲಿ ಏನ್ ನೋಡಿದ್ದಾರೆ ಆ ಥೀಮ್ ಇಷ್ಟ ಆಗಿದೆ, ಬ್ಯಾಕ್ ಸೈಡ್ ಪ್ಯಾನಲಿಂಗ್ ಮಾಡೋದು ಅದೆಲ್ಲ. ಇಲ್ಲಿ ಏನ್ ಕಾನ್ಸೆಪ್ಟ್ ಮಾಡ್ತೀರಾ ಅಂತ ಕೇಳಿದ್ರು. ವಿಂಡೋ ಇರೋದ್ರಿಂದ ನೆಕ್ಸ್ಟ್ ಆಪ್ಷನ್ ಇರೋದೇ ನಮ್ಗಿದೆ. ನಾವು ಅವ್ರಿಗೆ ಸ್ಯಾಟಿಸ್ಫೈ ಆಗ್ಬೇಕು ಅಂದ್ಬಿಟ್ಟು ಈ ತರ ಪ್ಲಾನ್ ಮಾಡ್ಬಿಟ್ಟು ಡಿಫ್ರೆಂಟ್ ಆಗಿ ಹೋಗಿದ್ದೀವಿ. ಸೊ ಇದು ಕಲರ್ ಕಾಂಬಿನೇಷನ್ಗೆ ಸೇಮ್ ಟೈಪ್ ಬ್ಯಾಕ್ ಸೈಡ್ಗೂ ಸಹ ಸರ್ ಹೌದು, ಬ್ಯಾಕ್ ಸೈಡ್ ಕುಷನ್. ಆಮೇಲೆ ಅಲ್ಲಿಗೆ ಇಲ್ಲಿಗೆ ಡಿಸೈನ್ ಚೇಂಜ್. ಆಮೇಲೆ ನೀವು ಕಾಟ್ ಡಿಸೈನ್ ನೋಡಿದ್ರೆ ಅದು ಗೊತ್ತಾಗುತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ ಫುಲ್ ಎಂಟೈರ್ ಕಾಟ್ ಪ್ಯಾಟರ್ನ್ ಚೇಂಜ್. ಅಲ್ಲೇ ಬೇರೆ ಪ್ಯಾಟರ್ನ್, ಇಲ್ಲೇ ಬೇರೆ ಪ್ಯಾಟರ್ನ್. ಇದೆಲ್ಲ ಕಾಮನ್ ಲಿಫ್ಟರ್. ಅಪ್ ಲಿಫ್ಟರ್
3 ಡೋರ್ ವಾರ್ಡ್ರೂಫ್ 3 ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಂಡು ಲ್ಯಾಮಿನೇಟ್ ಅಷ್ಟೇ ವುಡ್ ಕಲರ್ ಮಾರ್ಬಲ್ ಕಲರ್ ಕಾಂಬಿನೇಷನ್ ಮಾಡಿದೀವಿ. ಕ್ಲೈಂಟ್ ಅಂದ್ರೆ ಮೇಜರ್ ಆಗಿ ಅವ್ರ ಮೇಡಮ್ ಅವ್ರಿಗೆ ವುಡ್ ಗ್ರೈನ್ಸ್ ಅಂದ್ರೆ ಜಾಸ್ತಿ ಇಷ್ಟ. ಅದಕ್ಕೆ ನೀವು ಈ ಫಸ್ಟ್ ಫ್ಲೋರ್ ಫುಲ್ ಮ್ಯಾಕ್ಸಿಮೈಸ್ಡ್ ವುಡ್ ಗ್ರೈನ್ಸ್ ನೋಡ್ತೀರಾ. ಆದ್ರೆ ನಾವು ಎಲ್ಲೂ ಒಂದೇ ವುಡ್ ನ ರಿಪೀಟ್ ಮಾಡಿಲ್ಲ. ಇನ್ನೊಂದು ಸ್ಪೆಷಲ್ ಏನಂದ್ರೆ ಡ್ರೆಸ್ಸಿಂಗ್ ಯೂನಿಟ್ ಇಲ್ಲಿ ಕೊಟ್ಟಿದೀವಿ. ಯಾಕಂದ್ರೆ ವಾಸ್ತು ಪ್ರಕಾರ ಬೇರೆ ಎಲ್ಲಿ ಕೊಟ್ಟರು ಕಾಟ್ ರಿಫ್ಲೆಕ್ಟ್ ಆಗುತ್ತೆ, ಅದರಿಂದ ನಾವು ಇಲ್ಲಿ ಕೊಟ್ಟಿದೀವಿ. ಇದ್ರಲ್ಲಿ ಇನ್ನೂ ಏನ್ ಕಾನ್ಸೆಪ್ಟ್ ಕೊಟ್ಟಿದೀವಿ, ಪ್ರೊಫೈಲ್ ಲೈಟ್ ಕೊಟ್ಟಿದೀವಿ ವಿತ್ ಸ್ಟೋರೇಜ್. ಸ್ಲೈಡ್ ಮಾಡಿದ್ರೆ ನಿಮಗೆ ಫುಲ್ ಸ್ಟೋರೇಜ್ ಸಿಗುತ್ತೆ ಸರ್. ಇದು ಹೆಂಗೆ ಕಾನ್ಸೆಪ್ಟ್ ಅಂದ್ರೆ ನೀವು ಫೋಲ್ಡೇಬಲ್ ಹ್ಯಾಂಡಲ್ ಅದು ಇದು ಎಲ್ಲ ನೋಡಿರ್ತೀರಾ. ಈ ಯೂನಿಟ್ ಬಂದು ಹ್ಯಾಂಡಲ್ ಲೆಸ್ ಈ ತರ. ಅದಾದ್ಮೇಲೆ ನಾರ್ಮಲ್ ಕರ್ಟನ್ ರಾಡ್ಸ್. ಸೀಲಿಂಗ್ ನೋಡಿದ್ರೆ ಸೀಲಿಂಗ್ ಅಲ್ಲೂ ವುಡ್ ಗ್ರೈನ್ಸ್ ಸೇಮ್ ಈ ಪ್ಯಾಟರ್ನ್ ನೋಡಿ, ಅದೇ ಪ್ಯಾಟರ್ನ್ ಕಂಟಿನ್ಯೂ ಮಾಡಿದೀವಿ ಸರ್. ಇದು ಗೆಸ್ಟ್ ಬೆಡ್ರೂಮ್ ಕಮ್ ಸ್ಟಡಿ ರೂಮ್. ಇದು ಇಲ್ಲಿ ಬಂದ್ಬಿಟ್ಟು ನಾನು ಹೇಳ್ದಲ್ಲ ನಿಮ್ಗೆ ಅವಾಲೇನೆ, ಇಲ್ಲೂ ವುಡ್ ಗ್ರೈನ್ಸ್. ಇದು ಎಂಟೈರ್ಲಿ ಡಿಫ್ರೆಂಟ್ ವುಡ್. ಇದರಲ್ಲಿ ಏನು ಈ ಲ್ಯಾಮಿನೇಟೆಡ್ ಡಿಫ್ರೆಂಟ್ ಅಂದ್ರೆ ಬೆಳಕು ಬಿದ್ದಾಗ ಎಲ್ಲೋ ಟರ್ನ್ ಆಗುತ್ತೆ, ಬೆಳಕೆ ಇಲ್ಲ ಅಂದ್ರೆ ನಿಮ್ಗೆ ಆ ಥರ ಬ್ರೌನಿಶ್ ಶೇಡ್ ಬರುತ್ತೆ, ಡ್ಯೂಯಲ್ ಕಲರ್ ಬರುತ್ತೆ ಈ ಲ್ಯಾಮಿನೇಟ್ ಅಲ್ಲಿ. ಆಮೇಲೆ ಇದು ಓವರ್ ಆಲ್ ಸ್ಟಡಿ ಯೂನಿಟ್ ಆ ಥರ ಏನು ಯೂನಿಟ್ಸ್ ಬಂದು ಪ್ರೊಫೈಲ್ ಡೋರ್ ಯೂಸ್ ಮಾಡೋ ಸಿಚುವೇಶನ್ ಬಂದ್ರೆ ಹಾಕಿ ಹಾಕ್ತೀವಿ. ಇರ್ರೆಸ್ಪೆಕ್ಟಿವ್ ಆಗುತ್ತೆ, ತುಂಬಾ ಹೈಡ್ ಆಗುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಐರನ್ಗೆ ಅಂತ ಕೇಳಿದ್ರು, ಐರನ್ ಮಾಡ್ಕೊಳ್ಳೋಕೆ ಅಂತ, ಅದಕ್ಕೋಸ್ಕರ ಇದೊಂದು ಫೋಲ್ಡಿಂಗ್ ಟೇಬಲ್. ಸೊ ಇವಾಗೆಲ್ಲ ತುಂಬಾ ಸ್ಪೇಸ್ ನಮಗೆ ಕನ್ವೆನ್ಷನ್ ತಗೊಂಡ್ಬಿಡುತ್ತೆ ಅಂತ ಹೇಳಿ ಹೌದು ಈ ಥರ ಎಲ್ಲ ನೀಟಾಗಿ ಫ್ಲೆಕ್ಸಿಬಲ್ದೆಲ್ಲ ಈಗ ತುಂಬ ಆಪ್ಷನ್ಸ್ಗಳು ಬಂದಿದ್ದಾವೆ ಈಗ. ಸೊ ಇನ್ನೊಂದು ಇಲ್ಲಿ ಸ್ಟಡಿ ಆಗಿರೋದ್ರಿಂದ ನೀವು ಇಲ್ಲಿ ವೈಟ್ ಹೌದು ಸರ್, ರೈಟಿಂಗ್ ಬೋರ್ಡ್ ಇಬ್ರಿಗೂ ಯೂನಿಟ್ ಆಗಿ ಇಬ್ರಿಗೂ ಡಿಫ್ರೆಂಟ್ ಆಗಿ ಅವ್ರವ್ರ ಜಂಕ್ಷನ್ ಬಾಕ್ಸ್ ಅವ್ರವ್ರ ಸ್ಟೋರೇಜ್ ಅವ್ರವ್ರಿಗೆ ಅಂತ ಮಾಡಿದ್ವಿ ಸೆಪರೇಟ್ ಆಗಿ. ಸರ್ ಇದರಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ ಹೈಬ್ರಿಡ್ ಅಂದ್ರೆ ನಿಮಗೆ ಇದ್ರಲ್ಲಿ ಸ್ಲೈಡಿಂಗ್ ಇದೆ, ಓಪನ್ ಟೈಪು ಇದೆ. ಇದು ಹೆಂಗಾಯ್ತು ಅಂದ್ರೆ ಫಸ್ಟ್ ನಮ್ ವಾರ್ಡ್ರೋಬ್ ಇದ್ದಿದ್ದು ಇಲ್ಲಿ. ಓನರ್ ಬಂದ್ಬಿಟ್ಟು ನಮ್ಗೆ ಆಸ್ ಪರ್ ವಾಸ್ತು ಆ ಪಾರ್ಟ್ಗೆ ಬೇಕು ಅಂದ್ರು. ನಾವು ವಾರ್ಡ್ರೋಬ್ ಶಿಫ್ಟ್ ಮಾಡಿದಾಗ ಏನಾಯ್ತು ಅಂದ್ರೆ ಇಲ್ಲಿರೋದು ಬರೀ 6 ಫೀಟ್ ವಾರ್ಡ್ರೋಬ್ ಇರೋದ್ರಿಂದ ಇಷ್ಟು ದೊಡ್ಡ ರೂಮ್ಗೆ ಸೂಟ್ ಆಗಲ್ಲ. ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಅಂದ್ಬಿಟ್ಟು ನೆಕ್ಸ್ಟ್ ಕಾನ್ಸೆಪ್ಟ್ ಆಗಿ ಓಪನಬಲ್ ಟೈಪ್ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಆದ್ರೆ ನಾವ್ ಇದನ್ನ ಅಡ್ಜಸ್ಟ್ಮೆಂಟ್ ಮಾಡ್ರಂಗೆ ಅನ್ಸ್ಬಾರ್ದು, ಅದಕ್ಕೋಸ್ಕರ ಏನ್ ಮಾಡಿದ್ವಿ, ಅದೇ ಪ್ಯಾಟರ್ನ್ ನ ಕಂಟಿನ್ಯೂ ಮಾಡಿದ್ವಿ. ನಿಮ್ಗೆ ಎಲ್ಲಾರು ಅಡ್ಜಸ್ಟ್ಮೆಂಟ್ ಮಾಡಿರೋ ತರ ಇದೆ ಇದು. ಅದೇ ಇಲ್ಲ, ಅದು ಗೊತ್ತೇ ಆಗ್ತಾ ಇಲ್ಲ. ಒಂದೇ ಯೂನಿಟ್ ಇದೆ, ಅದು ಸ್ಲೈಡ್ ಅನ್ನೋ ತರನೇ ಇರುತ್ತೆ. ಇಲ್ಲ, ಇದು ಇದು ಬಂದು ಓಪನಬಲ್ ಟೈಪ್, ಅದೆರಡು ಸ್ಲೈಡಿಂಗ್. ಸರ್ ಇದು ಬಂದ್ಬಿಟ್ಟು ರಾಯಲ್ ಪೇಂಟ್, ರಾಯಲ್ ಪ್ಲೇ ನೀವು ಕೇಳಿರ್ತೀರಾ. ಅದರಲ್ಲಿ ಟೆಕ್ಸ್ಚರ್ ನಿಮ್ಗೆ ಈ ಚಕ್ರ ಏನಿದೆ ಇದು ಬಂದು ಮುಂದೆ ಪ್ರೊಜೆಕ್ಟ್ ಆಗಿರುತ್ತೆ, 2-3 mm ಮುಂದೆ ಇರುತ್ತೆ. ಅದು ಇಟ್ಟು ಹಿಂದೆಗಡೆ ಟೆಕ್ಸ್ಚರ್ ಮಾಡಿರ್ತೀವಿ ತಿರ್ಗಾ. ಸೊ ಟೋಟಲಿ ಇದು ನಿಮ್ಗೆ 3 ಟೆಕ್ಸ್ಚರ್ಸ್ ಬರುತ್ತೆ, ಅಂದ್ರೆ 3 ಲೇಯರ್ಸ್ ಬರುತ್ತೆ. ಫಸ್ಟ್ ಬೇಸ್ ಲೇಯರ್, ಅದಾದ್ಮೇಲೆ ತಿರ್ಗಾ ಪ್ಯಾಚ್ ವರ್ಕ್ ಅಂತ ಒಂದು ಲೇಯರ್ ಮಾಡ್ತೀವಿ, ಅದ್ರ ಮೇಲೆ ಚಕ್ರ ಇನ್ನೊಂದು ಲೇಯರ್ ಬರುತ್ತೆ. ಸೊ 3 ಲೇಯರ್ಸ್ ಬರುತ್ತೆ. ಅದ್ರಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ ಬ್ಯಾಕ್ ಸೈಡ್ ಗೆ ಬೇಜ್ ಕಲರ್, ಚಕ್ರ ಫುಲ್ ಗೋಲ್ಡ್ ಕಲರ್ ಅಲ್ಲಿ ಮಾಡಿದೀವಿ. ಅದ್ರ ಜೊತೆ ಏನ್ ಕೊಟ್ಟಿದೀವಿ ಅಂದ್ರೆ ಈ ಪಿಕಾಕ್ ದ ಫೆದರ್ಸ್ ಕಾಂಬಿನೇಷನ್ ಮಾಡ್ಬಿಟ್ಟು ಈ ಸ್ಟೇರ್ ಕೇಸ್ ವಾಲ್ ಹೈಲೈಟ್ ಆಗೋಣ ಅಂತ ಮಾಡಿದೀವಿ. ಅದ್ರ ಜೊತೆ ಪ್ಲೈನ್ ಡೀಸೆಂಟ್ ಆಗಿರೋದು ಒಂದು ವಾಲ್ ಪೇಪರ್, ಕಾರ್ಟೂನ್ ವಾಲ್ ಪೇಪರ್ ಅಂತ. ಇದು ಬಂದು ಕಸ್ಟಮೈಸ್ ಮಾಡಿದೀವಿ, ಯಾಕಂದ್ರೆ ಕ್ಲೈಂಟ್ ಬಂದು ಎಲಿಫೆಂಟ್ ನ ಜಾಸ್ತಿ ಪ್ರಿಫರ್ ಮಾಡೋದ್ರಿಂದ ಕೊಟ್ವಿ. ಸರ್ ಇದು ಬಂದ್ಬಿಟ್ಟು ಬಾರ್ ಕೌಂಟರ್, ಮಿನಿ ಬಾರ್ ಕೌಂಟರ್. ಇದರಲ್ಲಿ ನಾವು ಈ ಪ್ಲಾಂಟ್ಸ್ ಏನ್ ಕೊಟ್ಟಿದೀವಿ ಇದು ಫುಲ್ ಆರ್ಟಿಫಿಷಿಯಲ್. ಅದಾದ್ಮೇಲೆ ನಿಮ್ಗೆ ಮಾಮೂಲಿ ಪ್ರೊಫೈಲ್ ಸ್ಟೋರೇಜಸ್ ನಮ್ದಲ್ಲಿ ಬಂದೇ ಬರುತ್ತೆ, ಪ್ರೊಫೈಲ್ ಡೋರ್ಸ್ ವಿತ್ ಗ್ಲಾಸ್ ಸ್ಟೋರೇಜ್. ಇದು ಹಿಂದೆಗಡೆ ಅಕ್ರಾಲಿಕ್ ಕೊಟ್ಟಿದೀವಿ, ಮಿರರ್ ಕಾನ್ಸೆಪ್ಟ್ ಅಲ್ಲಿ. ಬಾಟಲ್ಸ್ ಇಟ್ಟಿದ್ರೆ ರಿಫ್ಲೆಕ್ಷನ್ ತುಂಬಾ ಚೆನ್ನಾಗಿರುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ ಓಪನೇಬಲ್. ವಾವ್, ಸ್ಲೈಡ್ ಸಿಸ್ಟಮ್ ಕೊಟ್ಟಿದ್ದೀರಾ. ಹೌದು ಸರ್, ಇದರಲ್ಲೂ ನೀವು ಗ್ಲಾಸಸ್ ಏನ್ ಬೇಕೋ ಅದು ಇಟ್ಕೊಬಹುದು. ಟೇಬಲ್ ಹೆಂಗೆ ಅಂತ ಕೇಳಿದ್ರೆ ಟೇಬಲ್ ಇದು ಸರ್. ಓಕೆ, ಇದು ಫೋಲ್ಡೇಬಲ್. ಯಾವಾಗ ಯೂಸ್ ಮಾಡ್ತೀವಿ ಅವಾಗ ಮಾತ್ರ ಯೂಸ್ ಮಾಡ್ಕೊಳ್ಳೋಕೆ. ಸೊ ಅವ್ರದೆಲ್ಲ ಬಾರ್ ಚೇರ್ಸ್ ಎಲ್ಲ ಬರುತ್ತೆ ಆಮೇಲೆ. ಹೌದು ಸರ್, ಹಾಕೊಂಡು ಇಲ್ಲಿ ಆರಾಮ್ಸೆ. ಹೌದು, ನೆನ್ನೆ ಗುರುಪ್ರವೇಶ ಆಗಿದೆ ಅಲ್ವಾ, ಅದಕ್ಕೆ ಇದನ್ನ ಇನ್ನೂ ಗುರುಪ್ರವೇಶ ಮಾಡಿದೆ. ಸೊ ಅಂದ್ರೆ ಕಸ್ಟಮೈಸ್ ಆಗಿ ಇರೋವಂತ ಜಾಗಗಳಲ್ಲೇ ನಮಗೆ ಯಾವ ರೀತಿ ಎಲ್ಲ ಬೇಕು ಅದನ್ನೆಲ್ಲ ನಾವು ಮಾಡ್ಕೋಬಹುದು. ನೀವು ಹಾಲಲ್ಲಿ ನೋಡ್ರಲ್ಲ ಮಿರರ್ ಅಂದ್ಬಿಟ್ಟು ಸೀಲಿಂಗ್ ಅಲ್ಲಿ ಸೇಮ್ ಅದೇ ಕಾನ್ಸೆಪ್ಟ್ ಇದನ್ನು. ಓಕೆ, ಬಟ್ ಇಲ್ಲಿ ಡಿಸೈನ್ ನಾವು ಬೇರೆ ಮಾಡಿದೀವಿ. ಹೌದು ಸರ್. ಅದಾದ್ಮೇಲೆ ನಿಮ್ಗೆ ಇದ್ರಲ್ಲಿ ರಾಫ್ಟರ್ಸ್ ಯೂಸ್ ಮಾಡಿದೀವಿ. ನಾವ್ ಹಿಂದೆ ಏನ್ ಯೂಸ್ ಮಾಡಿದೀವಿ ಅದು ಬಂದ್ಬಿಟ್ಟು ಮಿರರ್ ಅಲ್ಲ, ಅದು ಬಂದು ಅಕ್ರಾಲಿಕ್ ಶೀಟ್. ಯಾಕಂದ್ರೆ ಮಿರರ್ ಇಟ್ಟಿ ಅದು ಒಡೆದೋಗಿ ಒಬ್ಬೊಬ್ರು ಮೈಂಡ್ ಡಿಸ್ಟರ್ಬ್ ಆಗ್ಬಾರ್ದಲ್ವಾ, ಅದಕ್ಕೆ ಅಕ್ರಾಲಿಕ್ ಶೀಟ್ ಕೊಟ್ಬಿಟ್ಟಿದೀವಿ ಸರ್. ಆಮೇಲೆ ನೀವು ಇನ್ನೊಂದು ಕಾನ್ಸೆಪ್ಟ್ ನೋಡ್ಬೋದು. ಇವಾಗ ಇಲ್ಲಿ ನಮಗೆ ಬೀಮ್ ಬಂದ್ಬಿಟ್ಟು ನಾವು ಇದು ಮಾತ್ರ ಪ್ಯಾನಲಿಂಗ್ ಮಾಡಿದ್ರೆ ವರ್ಕ್ ಇನ್ಕಂಪ್ಲೀಟ್ ತರ ಇದ್ದಿರೋದು. ಅದಕ್ಕೋಸ್ಕರ ನಾವ್ ಏನ್ ಮಾಡಿದ್ವಿ, ಇವಾಗ ಅಲ್ಲಿ ಏನ್ PVC ರಾಫ್ಟರ್ ಯೂಸ್ ಮಾಡಿದೀವಿ, ಸೇಮ್ ರಾಫ್ಟರ್ ನ ಇಲ್ಲಿ ಕಂಟಿನ್ಯೂ ಮಾಡಿದ್ವಿ. ಬೀಮ್ಗೆ ಹಾಲಲ್ಲಿ ಏನ್ ಮಾಡಿದ್ವಿ ಅದೇ ಪ್ಯಾನಲಿಂಗ್ ಕೊಟ್ಬಿಟ್ಟು ಈ ಏರಿಯಾನ ಫುಲ್ ಕಂಪ್ಲೀಟ್ ಮಾಡಿದ್ವಿ. ಇನ್ಕಂಪ್ಲೀಟ್ ಇದನ್ನ ಕಂಪ್ಲೀಟ್. ಇದು ಬಂದು ಬೀಮ್ಗೆ ನಮಗೆ ಈ ತರ ಕಂಪ್ಲೀಟ್ಲಿ ತಗೊಂಡೋಗಿರೋಂಥದ್ದು. ಇವಾಗ ಇದು ಬಂದ್ಬಿಟ್ಟು ಅವ್ರ ಮಗನ್ ರೂಮ್ ಫುಲ್ ಗ್ರೀನ್ ಥೀಮ್, ಅವ್ರ ಗ್ರೀನ್
ಪ್ರಿಫರೆನ್ಸ್ ಜಾಸ್ತಿ ಅವ್ರ ಮಗನಿಗೆ. ಇದು ಒಂದು ಕಸ್ಟಮೈಸ್ಡ್ ವಾಲ್ ಪೇಪರ್ ಆಸ್ಟ್ರೋನೆಟ್ದು. ಅದಾದ್ಮೇಲೆ ಅದಕ್ಕೆ ಬೇಸ್ಡ್ ಆಗಿರುವಂತ ರಾಫ್ಟರ್ಸ್ ಯೂಸ್ ಮಾಡಿದೀವಿ, ಅಂದ್ರೆ ಅದನ್ನ ಹೈಲೈಟ್ ಮಾಡಕ್ಕೆ. ಕುಶನ್ ಅಷ್ಟೇ, ನಮ್ಗೆ ಈ ರೂಮ್ಗೆ ಏನ್ ಬೇಕೋ ಥೀಮ್ ಅದೇ ಥೀಮ್ ಕಲರ್ಗೆ ಹೋಗಿದ್ದೀವಿ. ಆಮೇಲೆ ಇದು ಸೇಮ್ ಸೈಡ್ ಟೇಬಲ್ಸ್ ಕೊಟ್ಟಿದೀವಿ, ಜೊತೆಗೆ ಹೈಡ್ರಾಲಿಕ್ ಅಪ್ಲಿಫ್ಟ್ ಕಾಟ್. ಸರ್ ಇದು 2 ಡೋರ್ ವಾರ್ಡ್ರೋಬ್ ಕೊಟ್ವಿ, ಯಾಕಂದ್ರೆ ಸ್ಪೇಸ್ ಕಂಜೆಸ್ಟೆಡ್ ಇರೋದ್ರಿಂದ. ರೆಗ್ಯುಲರ್ ವಾರ್ಡ್ರೋಬ್ಸ್ ತರನೇ ನೀವು ಸ್ಟಡಿ ಯೂನಿಟ್ ಅಲ್ಲಿ ಏನ್ ನೋಡಿದ್ವಿ ಸೇಮ್ ಕಾನ್ಸೆಪ್ಟ್. ಸ್ಪೇಸ್ ಎಷ್ಟು ಯೂಟಿಲೈಸ್ ಮಾಡ್ಬೋದು ಅಷ್ಟು ಮಾಡ್ಕೊಂಡಿದೀವಿ. ಸರ್ ಇದು ಟ್ರ್ಯಾಕ್ ಲೈಟ್ ಅಂತ ನೀವು ಕೇಳಿರ್ತೀರ, ಇವಾಗ ಫಾಲ್ ಸೀಲಿಂಗ್ ಅಲ್ಲೆಲ್ಲ ಟ್ರೆಂಡಿಂಗ್ ಅಲ್ಲಿ ಇರೋದು ಅದೇ. ನಾವು ಇವಾಗ ಟ್ರ್ಯಾಕ್ ಲೈಟ್ ಕಾನ್ಸೆಪ್ಟ್ ಮಾಡಕ್ಕಾಗಲ್ಲ, ಆದ್ರೆ ಅದ್ರ ಬದಲು ಏನ್ ತರ್ಬೋದು ಅಂದ್ರೆ ನಾವು 3 ಡಿಫ್ರೆಂಟ್ ಲೆವೆಲ್ಸ್ ತಗೊಂಡ್ವಿ. ಅದ್ರಲ್ಲಿ ನಾವು ಇನ್ ಬಿಟ್ವೀನ್ ಬ್ಲಾಕ್ ಪೇಂಟ್ ಏನ್ ಮಾಡಿದೀವಿ ಅಂದ್ರೆ ಟ್ರ್ಯಾಕ್ ಲೈಟ್ ಅಂತ ಇಲ್ಯೂಷನ್ ಕೊಡೋಕೆ. ಸೀಲಿಂಗು ಅಷ್ಟೇ ಗ್ರೇ ಮತ್ತೆ ಗ್ರೀನ್ ಕಲರ್ ಏನ್ ಥೀಮ್ ಇದೆ ಅದನ್ನೇ ಮ್ಯಾಚ್ ಮಾಡ್ಕೊಂಡು ಅದನ್ನು ಅದೇ ಥೀಮ್ ಅಲ್ಲಿ ಮೇಂಟೈನ್ ಮಾಡಿದೀವಿ. ಸರ್ ಇದು ಡಾಟರ್ಸ್ ಬೆಡ್ರೂಮ್. ಇದು ಬಂದು ನಮ್ಗೆ ತಿರ್ಗಾ 3 ಡೋರ್ ಸಿಗುತ್ತೆ. ಸೇಮ್ ಮಾಸ್ಟರ್ ಬೆಡ್ರೂಮ್ ಏನಿತ್ತು ಅದೇ ಮೆಜರ್ಮೆಂಟ್ ಬರೋದ್ರಿಂದ ಇದು 3 ಡೋರ್ ಸಿಗುತ್ತೆ. ಇದ್ರಲ್ಲಿ ನಿಮ್ಗೆ ಏನ್ ಯೂನಿಕ್ನೆಸ್ ಮಾಡಿದೀವಿ ಅಂದ್ರೆ ಸೇಮ್ ನಾನು ಅವತ್ತು ಹೇಳ್ದಂಗೆ ನಿಮ್ಗೆ ಜಾಯಿಂಟ್ಸೇ ಗೊತ್ತಾಗಲ್ಲ. ಇದು ಟಚ್ ಅಂಡ್ ಫೀಲ್ ಮಾಡಿದ್ರೆ ಇದು ಇದೇ ಬೇರೆ ಲ್ಯಾಮಿನೇಟ್, ಇದೇ ಬೇರೆ ಲ್ಯಾಮಿನೇಟ್ ಮಿಕ್ಸ್ ಮ್ಯಾಚ್ ಮಾಡ್ಬಿಟ್ಟು ಕೊಟ್ಟಿದೀವಿ. ಆಮೇಲೆ ಇಲ್ಲೂ ಸೇಮ್ ಅದೇ ತರ. ಇದು ಇನ್ ಬ್ಯಾಕ್ ಸೈಡ್ ವಿಂಡೋ ಬರುತ್ತೆ ನಮ್ಗೆ. ಅದಾದ್ಮೇಲೆ ಇಲ್ಲೂ ನಾವು ಕಸ್ಟಮೈಸ್ಡ್ ವಾಲ್ ಪೇಪರೇ ಕೊಟ್ಟಿದ್ದೀವಿ ಅವರು ಡಾಟರ್ ಪ್ರಿಫರೆನ್ಸ್ ಪ್ರಕಾರ. ಅದೇನು ವಾಲ್ ಪೇಪರ್ ಬಂದಿದೆ ಅದೇ ಪಿಲ್ಲರ್ಸ್ ನಾವು ಕಂಟಿನ್ಯೂ ಮಾಡಿದೀವಿ, ಆ ಸೈಡ್ ಒಂದು ಈ ಸೈಡ್ ಒಂದು. ಸರ್ ಈ ರೂಮ್ ಫುಲ್ ರಾಫ್ಟರ್ಸ್ ಕಾನ್ಸೆಪ್ಟ್ ಹೋಗಿರೋದ್ರಿಂದ ಸೀಲಿಂಗ್ ಅಲ್ಲೂ ನಾವು ರಾಫ್ಟರ್ಸೇ ಕಂಟಿನ್ಯೂ ಮಾಡಿದೀವಿ. ಅದಕ್ಕೆ ಸಿಂಪಲ್ ಕೋ ಲೈಟ್ 2 ಸಿಲಿಂಡ್ರಿಕಲ್ ಲೈಟ್ ಕೊಟ್ಟಿದ್ದೀವಿ. ಓವರ್ ಲೈಟಿಂಗ್ ಅವ್ರ ಪ್ರಿಫರೆನ್ಸ್ ಅಲ್ಲಿ ಇರಲಿಲ್ಲ, ಅದಕ್ಕೋಸ್ಕರ ಮಿನಿಮೈಸ್ಡ್ ಲೈಟಿಂಗ್ ಕೊಟ್ಟಿದ್ದೀವಿ. ಹೆಂಗಿರೋ ಜನರಲ್ ಟ್ಯೂಬ್ ಲೈಟ್ಸ್ ಬಂದೇ ಬರುತ್ತೆ, ಅಡಿಷನಲ್ ಬರೋದ್ರಿಂದ ಸೀಲಿಂಗ್ ಜಸ್ಟ್ ನೈಟ್ ಟೈಮ್ಸ್ಗೋಸ್ಕರ. ಕಂಟಿನ್ಯೂಟಿ ಏನಿದೆ ನಾವು ಬೆಡ್ರೂಮ್ ಕಾನ್ಸೆಪ್ಟ್ ಸೀಲಿಂಗ್ ಟು ಬ್ಯಾಕ್ ಪ್ಯಾನಲಿಂಗ್ ಹೌದು, 2 ಒಳ್ಳೊಳ್ಳೆ ಕಾಂಬಿನೇಷನ್ ಬಂದಿದೆ. 3 ರೂಮ್ಸ್ ಅಲ್ಲೂ ಡಿಫ್ರೆಂಟ್. ಸರ್ ಹೌದು, ನಮ್ದು ಆ ಪ್ರಾಜೆಕ್ಟ್ ಈ ಪ್ರಾಜೆಕ್ಟ್ ನೀವು ಚೆಕ್ ಮಾಡಿದ್ರು ಸೇಮ್ ಎಲ್ಲೂ ಕಂಟಿನ್ಯೂ ಆಗಲ್ಲ. ಸರ್ ಇದು ಹೈಡ್ರಾಲಿಕ್ ಬೆಡ್. ಅದಾದ್ಮೇಲೆ ಇದಕ್ಕೂ 2 ಸೈಡ್ ಟೇಬಲ್ ಬರುತ್ತೆ. ಅದಾದ್ಮೇಲೆ ಇಲ್ಲಿ ಸೇಮ್ ಡ್ರೆಸ್ಸಿಂಗ್ ಯೂನಿಟ್ ಕಂಟಿನ್ಯೂ ಆಗಿದೆ. ಇಲ್ಲೂ ಪ್ರೊಫೈಲ್ ಲೈಟ್ಸ್ ಕೊಟ್ಟಿದ್ದೀವಿ. ಸೊ ಸೈಡ್ಗೆ ಇವ್ರ ಕಾನ್ಸೆಪ್ಟ್ ಡಾಟರ್ ರೂಮ್ ಆಗಿರೋದ್ರಿಂದ ಲೇಡೀಸ್ ನಿಮ್ಗೆ ಗೊತ್ತಿರಂಗೆ ಅವ್ರಿಗೆ ಏನಾನ ಸ್ಟೋರೇಜ್ ಇದ್ದೇ ಇರುತ್ತೆ. ಸೊ ಇವರಿಗೆ 3 ಯೂನಿಟ್ ಬಂದಿದೆ ಅನ್ಸುತ್ತಲ್ಲ ಸರ್. ಇದು ಸೇಮ್ ಹ್ಯಾಂಡಲ್ಲೆಸ್. ಸರ್ ಯೂಶಲಿ ನಾವು ಇಂಟೀರಿಯರ್ ಅಂತ ತಗೊಂಡ್ರೆ ನಮಗೆ ಬರೋ 3 ಪಾಯಿಂಟ್ಸ್ ಬಂದ್ಬಿಟ್ಟು, ಒಂದು ಕ್ವಾಲಿಟಿ, ಒಂದು ನಾವು ತಗೊಳ್ಳೋ ಡ್ಯೂರೇಷನ್. ಈ ಕ್ವಾಲಿಟಿ ಡ್ಯೂರೇಷನ್ ಮೇಲೆ ಡಿಪೆಂಡ್ ಆಗಿರೋದು ಬಜೆಟ್ ಇಲ್ಲ ಅಂದ್ರೆ ಇದೆರಡು ನಾವು ಡಿಸೈಡ್ ಮಾಡಕ್ ಆಗಲ್ಲ. ಬಜೆಟ್ ಅನ್ನೋದು ಬಂದು ನಾವು ತಗೊಳ್ಳೋ ಪ್ರಿಫರ್ ಮಾಡೋ ಮೆಟೀರಿಯಲ್ಸ್ ಮೇಲೆ ಆಗಿರ್ಬೋದು, ಇಲ್ಲ ನಮ್ಮ ಬಿಲ್ಡಿಂಗ್ ಅಲ್ಲಿ ಇರೋ ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಓದ್ ವಿಡಿಯೋ ಹೇಳ್ದಂಗು 3 ಲ್ಯಾಕ್ ಪ್ರಾಜೆಕ್ಟ್ ಮಾಡ್ತಾರೆ, 3 ಲ್ಯಾಕ್ ಪ್ರಾಜೆಕ್ಟ್ ಮಾಡ್ತಾರೆ ಅಂತ. ನಮ್ಮ ಏರಿಯಾ ಏನಿರುತ್ತೆ ಅದ್ರ ಮೇಲೆ ನಮ್ಮ ಬಜೆಟ್ ಪ್ರಿಫರ್ ಆಗ್ತಾ ಹೋಗುತ್ತೆ. ನಮ್ಮ ಬೇಸ್ ಪ್ರೈಸ್ ಇಟ್ಕೊಂಡು ಜನ ಜಡ್ಜ್ ಮಾಡಬಾರ್ದು. ಈ ಎಸ್ಟಿಮೇಟ್ ಅನ್ನೋದ್ರ ಬಗ್ಗೆ ಹೇಳ್ತಾ ಇದೀನಿ. ಬೇಕು ಅಂದ್ರೆ ಅವರು ಡೈರೆಕ್ಟ್ ವಿಸಿಟ್ ಮಾಡಬೇಕು, ನಾನು ಅಂತಲ್ಲ, ಯಾವ ವೆಂಡರ್ಸ್ ಆಗಿರ್ಲಿ ಡೈರೆಕ್ಟ್ ವಿಸಿಟ್ ಮಾಡ್ಬಿಟ್ಟು ಅವ್ರು ಏನ್ ಮೆಟೀರಿಯಲ್ ಹಾಕ್ತಾರೆ ಅವ್ರು ಹಾಕಿರೋ ಬಜೆಟ್ ಅದಕ್ಕೆ ಮ್ಯಾಚ್ ಆಗ್ತಾ ಇದೆಯಾ ಅಂತ ನೋಡ್ಬೇಕು. ಬರೀ ನಾವು ಆನ್ಲೈನ್ ಅಲ್ಲಿ ಕಳ್ಸೋ ನೀವು ಕೊಟ್ಟಿರೋ ಫ್ಲೋರ್ ಪ್ಲಾನ್ ನಾವು ಎಸ್ಟಿಮೇಟ್ ಕೊಟ್ಟಿರ್ತೀವಿ, ಆ ಎಸ್ಟಿಮೇಟ್ ಮೇಲೆ ನೀವು ಫುಲ್ ಡಿಪೆಂಡ್ ಆದ್ರೆ ನಿಮ್ಗೆ ವರ್ಕ್ ಅನ್ನೋದ್ರ ಮೇಲೆ ನಿಮ್ಗೆ ಯಾರ ಕೈಲಿ ಮಾಡಿಸಿದ್ರು ತಲೆಯಲ್ಲಿ ಡೌಟ್ ಓಡ್ತಾನೆ ಇರುತ್ತೆ. ಓ ಇವ್ರಿಗೆ ಜಾಸ್ತಿ ಕೊಟ್ಬಿಟ್ವಾ, ಇವ್ರು ಜಾಸ್ತಿ ಕೊಟ್ಬಿಟ್ವಾ ಅನ್ನೋದು. ಅದಕ್ಕೆ ನಾನು ಏನ್ ಹೇಳ್ತೀನಿ, ಬಜೆಟ್ ಬೇಕಾ 3 ಲ್ಯಾಕ್ 2 ಲ್ಯಾಕ್ 2.5 ಲ್ಯಾಕ್ 1.5 ಲ್ಯಾಕ್ ಕೂಡ ಮಾಡ್ತಾರೆ. 1 BHK 2 BHK ಅನ್ನೋದು. ಮೆಟೀರಿಯಲ್ ಏನು, ಬಜೆಟ್ ಏನು, ಅದನ್ನೆಲ್ಲ ನೀವು ನೋಡ್ಬೇಕಂದ್ರೆ ಸೈಟ್ ವಿಸಿಟ್ ಮಾಡಬೇಕು. ಈ ಒಂದು ಇಲ್ಲ ಅಂದ್ರೆ ಆಫೀಸ್ ವಿಸಿಟ್ ಮಾಡ್ಬಿಟ್ಟು ಅವ್ರ ಜೊತೆ ಡೈರೆಕ್ಟ್ ಡಿಸ್ಕಷನ್ ಆದಾಗ ನಿಮ್ಗೆ ಯಾವ ತರ ಮೆಟೀರಿಯಲ್ ಅವ್ರು ಹಾಕ್ತಾರೆ, ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಂಟೈರ್ ಫುಲ್ ಡೀಟೇಲ್ಸ್ ಬರುತ್ತೆ. ಒಂದು. ಎರಡನೇ ಡ್ಯೂರೇಷನ್ ಅನ್ನೋದು ನಮ್ ಕಂಪನಿ ಬಂದು ಏನ್ ಟೈಮ್ ಹೇಳಿರ್ತೀವಿ ಆ ಟೈಮ್ ಪಕ್ಕಾ ಕೊಟ್ಟೆ ಕೊಡ್ತೀವಿ. ಆದ್ರೆ ಲಾಸ್ಟ್ ಇಸ್ರೇಲ್ ವಾರ್ ಆಯ್ತು, ಅವಾಗ ನಿಮಗೆ ಗೊತ್ತಿರಂಗೆ ಪ್ರತಿ ಒಂದು ಮೆಟೀರಿಯಲ್ ಮೇಲೂ ನಮ್ಗೆ ಡಿಲೇ ಅನ್ನೋದು ಸ್ಟಾರ್ಟ್ ಆಯ್ತು. ನಾವು ಇವತ್ತು ಆರ್ಡರ್ ಮಾಡಿದ್ರೆ ನಮ್ಗೆ 1 ವೀಕ್ ಆದ್ಮೇಲೆ ಸಿಕ್ಕಕ್ ಸ್ಟಾರ್ಟ್ ಆಯ್ತು. ಅಂತ ಕೇಸ್ ಬಂದ್ರೆ ನಾವೇನ್ ಮಾಡಕ್ಕಾಗಲ್ಲ. ಅಂತ ಕೇಸಲ್ಲಿ ನಮ್ಗೆ ಸ್ವಲ್ಪ ಒಂದು 10 ಡೇಸ್ 15 ಡೇಸ್ ಎಕ್ಸ್ಟೆಂಡ್ ಆಗ್ಬೋದು. ಅದು ಬಿಟ್ರೆ ನಾವು ಏನ್ ಟೈಮ್ ಪ್ರಾಮಿಸ್ ಮಾಡಿರ್ತೀವಿ ಆ ಟೈಮ್ ಪಕ್ಕಾ ಹ್ಯಾಂಡ್ ಓವರ್ ಮಾಡ್ತೀವಿ. ಕ್ವಾಲಿಟಿ ಬಂದ್ಬಿಟ್ಟು ನಾವು ಮ್ಯಾನ್ಯಲ್ ಮಾಡೋದ್ರಿಂದ ನಿಮ್ ಕಣ್ಮುಂದೆ ಮೆಟೀರಿಯಲ್ ಬರುತ್ತೆ, ಕಣ್ಮುಂದೆ ರೆಡಿ ಆಗುತ್ತೆ. ಕ್ವಾಲಿಟಿಯನ್ನು ನೀವು ಅಲ್ಲೇ ಚೆಕ್ ಮಾಡ್ಕೊಬೋದು. ಇಲ್ಲ ನಾನು ಫ್ಯಾಕ್ಟ್ರಿ ಪ್ರಿಫರ್ ಮಾಡ್ತೀವಿ ಅಂದ್ರೆ ಫ್ಯಾಕ್ಟ್ರಿಗೂ ನಿಮ್ಮನ್ನ ನಾವು ಓದ್ಸತಿ ಹೇಳ್ದಂಗೆ ಕರ್ಕೊಂಡು ಹೋಗ್ತೀವಿ. ಫ್ಯಾಕ್ಟ್ರಿಯಲ್ಲಿ ನಿಮ್ದು ಫುಲ್ ಯೂನಿಟ್ ರೆಡಿ ಆಗೋವರೆಗೂ ಅಲ್ಲೇ ಇದ್ದು ವೆಯ್ಟ್ ಮಾಡಿ ನೋಡ್ಕೊಂಡು ಇಲ್ಲ ಅದೇ ಮೆಟೀರಿಯಲ್ ಬಂದು ಫಿಟ್ ಆಯ್ತಾ ಅಂತ ನೀವು ಕ್ಲಾರಿಫಿಕೇಶನ್ ಮಾಡ್ಕೊಬೋದು. ಸೊ JK ಕನ್ಸ್ಟ್ರಕ್ಷನ್ಸ್ ಕಡೆಯಿಂದ ಮತ್ತೊಂದು ವಿಡಿಯೋ ಮಾಡಿದ್ವಿ, ಚಿತ್ರೀಕರಣ ನೀವು ಎಲ್ಲ ಕವರ್ ಮಾಡಿರೋದನ್ನ ನೀವು ನೋಡಿದ್ರಿ. ಸೊ ಈ ಒಂದು ಪ್ರಾಜೆಕ್ಟ್ ಎಷ್ಟು ದಿನ ತಗೊಂಡ್ರಿ ಸರ್? ಇದು 3 ಮಂತ್ಸ್ ಆಯ್ತು. ಯಾಕೆಂದ್ರೆ ನಮ್ಗೆ ಇಂಡಿವಿಜುವಲ್ಸ್ ಹೌಸ್ ಇತ್ತು, ಓಕೆ, ನಮ್ಗೆ ಓನರ್ ಹೌಸ್ ಇತ್ತು ಡ್ಯೂಪ್ಲೆಕ್ಸ್ ಇರೋದ್ರಿಂದ. ಅದಕ್ಕೋಸ್ಕರ ನಮ್ಗೆ ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಆಯ್ತು ಸರ್. ಯಾಕೆಂದ್ರೆ ಫಿನಿಶಿಂಗ್ ಕೊಡ್ಬೇಕಲ್ವಾ ಕ್ಲೈಂಟ್ಗೆ, ಪ್ರಾಪರ್ ಫಿನಿಶಿಂಗ್, ಅದಕ್ಕೋಸ್ಕರ ಟೈಮ್ ಡ್ಯೂರೇಷನ್ ಆಯ್ತು. ಸೊ ಕಂಪ್ಲೀಟ್ಲಿ ಈಗ ಒಂದು JK ಕನ್ಸ್ಟ್ರಕ್ಷನ್ಸ್ ಪ್ರೀವಿಯಸ್ ವಿಡಿಯೋನು ಸಹ ನಾವು ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಹಾಕಿರ್ತೀವಿ. ಈ ಪ್ರಾಜೆಕ್ಟ್ನು ಸಹ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ನಮ್ಮ ವೀಕ್ಷಕರು ನಿಮ್ಮನ್ನ ರೀಚ್ ಔಟ್ ಆಗಬೇಕು ಅಂತ ಹೇಳಿದ್ರೆ, ಸೊ ನಿಮ್ದು ಲೈಕ್ ಆಫೀಸ್ ಇದೆ ಬನಶಂಕರಿನಲ್ಲಿ. ಹೌದು ಸರ್. ಸೊ ಅದ್ರದ್ದು ಒಂದಿಷ್ಟು ಮಾಹಿತಿ ಅಥವಾ ನೀವು ಕರೆಂಟ್ ಪ್ರಾಜೆಕ್ಟ್ ಯಾವ್ದಾದ್ರು ಮಾಡ್ತಿದ್ದೀರಾ ಅಂದ್ರೆ ವೀಕ್ಷಕರನ್ನ ಕರ್ಕೊಂಡೋಗಿ ತೋರಿಸುವಂತ ಒಂದು ಫೆಸಿಲಿಟಿ ಮಾಡ್ಕೊಡ್ತೀರಾ? ಅದ್ರದ್ದು ಒಂದು ಡೀಟೇಲ್ಸ್ ನಮ್ಮ ಒಂದು ಟೀಮ್. ಸರ್ ಇವಾಗ ಪ್ರೆಸೆಂಟ್ ಕುಮಾರಸ್ವಾಮಿ ಲೇಔಟಲ್ಲಿ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ.
ಅದ್ ಮಾಡ್ತಾ ಇದೀವಿ. ನಮ್ದು ಆಫೀಸ್ ಬಂದ್ಬಿಟ್ಟು KR ರೋಡ್ ಬನಶಂಕರಿ ಸೆಕೆಂಡ್ ಸ್ಟೇಜ್ ಹತ್ರ ಬರುತ್ತೆ. ಇದೇ ತರ ಇಲ್ಲ ಇದಕ್ಕಿಂತ ಇನ್ನೂ ಡಿಫ್ರೆಂಟ್ ಆಗಿ ಏನನ್ನ ನಿಮ್ಮ ಮನೆಗೆ ಇಂಟೀರಿಯರ್ ಮಾಡಿಸ್ಕೊಬೇಕಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬಂದ್ಬಿಟ್ಟು 6361397623. ಇದು ಫೋನ್ ಮಾಡಿದ್ರೆ ನಮ್ಮನ್ನು ರೀಚ್ ಔಟ್ ಮಾಡ್ಬೋದು ಸರ್. ನೀವು ಜಸ್ಟ್ ಕೊಟೇಶನ್ ಮೇಲೆ ಡಿಪೆಂಡ್ ಆಗಬೇಡಿ, ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ಬಿಟ್ಟು ಮಾತಾಡ್ಬಿಟ್ಟು ಆಮೇಲೆ ಡಿಸಿಷನ್ ಪ್ಲಾನ್ ಮಾಡ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಹೌದು, ಡೆಫಿನೆಟ್ಲಿ. ಯಾಕೆ ಅಂತ ಹೇಳಿದ್ರೆ ಈಗ ನಮ್ದು ಒಂದು ಫೋಟೋಗ್ರಫಿ ಬಿಸ್ನೆಸ್ ಇರೋದ್ರಿಂದ ನಾನು ನಿಮಗೆ ವೀಕ್ಷಕರಿಗೆ ಅಂದರೆ ಕಾಮನ್ ಆಗಿ ಎಲ್ರಿಗೂ ಪಬ್ಲಿಕ್ಗೆ ನಾನು ಹೇಳ್ತಿರೋ ಅಂಥದ್ದು ಕೊಟೇಶನ್. ಅಫ್ಕೋರ್ಸ್ ನಮ್ಗೆ ಎಲ್ರಿಗೂ ನಮ್ಮದೇ ಬಜೆಟ್ ಇರುತ್ತೆ, ನಾವು ಎಲ್ಲರೂ ಕೇಳಬೇಕಾಗತ್ತೆ, ಎಷ್ಟು ಕೊಡ್ತೀರಾ ಏನು ಅನ್ನೋದು ವಿಚಾರಿಸ್ತೀವಿ ಸರಿ. ಆದರೆ ನಾವು ಸೆಲೆಕ್ಟ್ ಮಾಡೋರಿಂದ ನಮ್ಮ ಬಜೆಟೆಡ್ಗೆ ನಮಗೆ ಬೇಕಾಗಿರೋಂಥ ಲೈಫ್ ಟೈಮ್ಗೆ ವಾಪಸ್ಗೆ ಅದೇ ಔಟ್ಪುಟ್ಟು, ಅದೇ ಆದಂಥ ಕ್ವಾಲಿಟಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಸರ್ವಿಸ್ ಆಗಲಿ ಸಿಗ್ತಿದೆಯಾ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅವರ ಪ್ಲೇಸ್ಗೆ ಹೋಗ್ಬೇಕಾಗತ್ತೆ, ಇಲ್ಲ ಅವ್ರನ್ನ ಡೈರೆಕ್ಟ್ ಮೀಟ್ ಮಾಡಬೇಕಾಗತ್ತೆ, ಇಲ್ಲ ಅವ್ರು ಮಾಡಿರೋಂಥ ಕೆಲಸಗಳನ್ನ ನಾವು ಲೈವ್ ಆಗಿ ನೋಡಿದಾಗ ಆ 100% ಕ್ವಾಲಿಟಿನ ಆ ಬಜೆಟ್ಗೆ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅನ್ನೋದು ನಮಗೆ 100% ಗೊತ್ತಾಗುತ್ತೆ. ನೀವು ತೊಗೊಳ್ಳಿ, 100 ಜನ ಹತ್ರ ನೀವು ಕೊಟೇಶನ್ ತೊಗೊಳ್ಳಿ, ತೊಂದರೆ ಇಲ್ಲ. ಆದರೆ ಚೂಸ್ ಮಾಡೋರ ಹತ್ರ ಹೋಗಿ ವೆರಿಫೈ ಮಾಡಿ ನೀವು ಆ ಸರ್ವಿಸ್ ತೊಗೊಂಡ್ರೆ ದ ಲೈಫ್ ಟೈಮ್ಗೆ ನೀವು ಅಂದ್ಕೊಂಡಿದ್ದಂಥ 100% ಕ್ವಾಲಿಟಿ ಆಗಿರ್ಬೋದು, ಸರ್ವಿಸ್ ಆಗುತ್ತೆ ಸಿಗುತ್ತೆ ಅಂತ. ಇದೇ ಥರ ಒಳ್ಳೊಳ್ಳೆ ಒಂದು ಕ್ವಾಲಿಟಿ ಇಂಟೀರಿಯರ್ಸ್ ವರ್ಕ್ನ ತೊಗೊಂಡ್ಬರ್ತಾ ಇರಿ. ಸೊ ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು.